ಡೇಸ್ ವ್ಲಾಗ್ ಚಾಲೆಂಜ್ ಅಲ್ಲಿ ನಾವಿವತ್ತಿದ್ದೇವೆ 13th ಡೇ ಅಲ್ಲಿ. ಈ 13ನೇ ದಿನದಲ್ಲಿ ನಾನ್ ಯಾವ್ದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ನೀವು ಇರ್ಬೋದು ಮತ್ತೆ ಈಗ ನಾನು ಇದ್ರಲ್ಲಿ ಹೂ ತಗೊಂಡ್ ಬರ್ತೇನೆ ಕೆಳಗೆ ಹೋಗಿ. ಈಗ ಮಳೆಗಾಲ ಅಲ್ವಾ, ತುಂಬಾ ಜಾಸ್ತಿ ಹೂ ಆಗ್ತದೆ, ಹಾಗೆ ಹೋಗಿ ಬರ್ತೇನೆ ನಾನು. ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ. ಎಸ್, ನೋಡಿ ಟೊಮ್ಯಾಟೊ ಪ್ಲಾಂಟಿಂಗ್ ಹೇಗೆ ಮಾಡುದಂತ ನಿಮಗೆ ನಾನು ಸ್ವಲ್ಪ ನನಗೆ ಗೊತ್ತಿರುವಷ್ಟು ಹೇಳ್ಕೊಟ್ಟೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಸೇಫ್ ಆಗಿ ಹುಷಾರಾಗಿದ್ದೀರಾ ಅಂತ. ನಾನು ಅಷ್ಟೇ ಸೌಖ್ಯ, ಸೂಪರ್. ಮತ್ತೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಹಾಗೇನೆ ಇವತ್ತಿನ ಮಾರ್ನಿಂಗ್ ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಈಗ ನಾನು ನನ್ನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ಹೊರಗಿದ್ದು ವೆದರ್ ಸ್ವಲ್ಪ ಕತ್ತಲೆ ಉಂಟು. ನೋಡುವ ಹೇಗಿದೆ ಅಂತ, ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಈ 6 ಗಂಟೆಗೆ ಹೇಗಿದೆ ಹೊರಗಿನ ವೆದರ್ ಅಂತ. ನಾನು ಮೊನ್ನೆ ನಾನೊಂದು ಬ್ಲಾಗ್ ಹಾಕಿದ್ದೆ ಅಲ್ವಾ, ಅಂದ್ರೆ ಯೂಟ್ಯೂಬ್ ಚಾನೆಲ್ ಸ್ಟಾಪ್ ಮಾಡ್ಬೇಕಾ ಅಂತ ಒಂದು ಬ್ಲಾಗ್ ಇತ್ತು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರಬೇಕು ಏನ್ ವಿಷಯ ಇತ್ತು ಅಂತ. ಅಂದ್ರೆ ಒಬ್ರು ನನಗೆ ಯಾವ ರೀತಿ ಸಜೆಷನ್ ಕೊಟ್ರು, ಏನ್ ಹೇಳಿದ್ರು ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ, ನಾನು ಅವರಿಗೆ ಏನ್ ರಿಪ್ಲೈ ಕೊಟ್ಟೆ ಅಂತ. ಸೊ ಅದನ್ನು ನೋಡಿ ಉಂಟಲ್ಲ, ನನಗೆ ಕೆಲವೊಬ್ರು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ನನಗೆ ರಿಪ್ಲೈ ಮಾಡಿದ್ರು. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವರೆಲ್ಲ ಹೇಳಿದ್ರು, ನಿನ್ ಬ್ಲಾಗ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ಡೇ ಬೈ ಡೇ ನೀನು ತುಂಬಾ ಇಂಪ್ರೂವ್ ಆಗ್ತಾ ಇದೆಯಾ. ಅದರಲ್ಲಿ ನಾವು ಕೂಡ ಅಷ್ಟೇ, ನೀನ್ ಡೈಲಿ ರೆಸಿಪಿ ಹಾಕುವುದನ್ನ ನೋಡ್ತಾ ಇರ್ತೇವೆ, ವೇಟ್ ಮಾಡ್ತಾ ಇರ್ತೇವೆ. ಸೊ ನಾವು ಕೂಡ ಟ್ರೈ ಮಾಡಿದ್ದೇವೆ. ಆ ಥರ ಎಲ್ಲ ನನಗೆ ಒಳ್ಳೆ ಸಜೆಷನ್ ಕೊಟ್ಟರು. ಸೊ ಅದನ್ನೆಲ್ಲ ಕೇಳಿದ ನಂತರ ತುಂಬಾ ಖುಷಿ ಆಯಿತು. ಸೊ ನಂಗೊಂದು ಅನಿಸ್ತು ಏನಂದ್ರೆ, ಓಕೆ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ಸೊ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದು ವಿಷಯ, ನಾನು ಅದು ತಮ್ನೇಲ್ ಹಾಕಿದ್ದು ಸುಮ್ಮನೆ ಆಯ್ತಾ. ನಾನಂತೂ ಸ್ಟಾಪ್ ಮಾಡಲ್ಲ, ಯೂಟ್ಯೂಬ್ ಸ್ಟಾಪ್ ಮಾಡುವುದೇ ಇಲ್ಲ. ಒಂದು ವೇಳೆ ನನಗೆ ಈ ವ್ಲಾಗ್ ಈ ಯೂಟ್ಯೂಬಲ್ಲಿ ಗ್ರೋತ್ ಬರಲಿಲ್ಲ ಅಂದರೆ ಇದನ್ನ ಸ್ಟಾಪ್ ಮಾಡಿ ಇನ್ನೊಂದನ್ನು ಬೇಕಿದ್ರೆ ಸ್ಟಾರ್ಟ್ ಮಾಡ್ತೇನೆ. ಹಾಗಂತ ಯೂಟ್ಯೂಬಿಂದ ಹೊರಗಂತೂ ಹೋಗಲಿಕ್ಕೆ ನನಗೆ ಮನಸ್ಸಿಲ್ಲ, ಆಯಿತಾ. ಸೊ ನೀವೇನೂ ಟೆನ್ಷನ್ ಮಾಡಬೇಡಿ, ಯೂಟ್ಯೂಬಿಂದ ಯಾವತ್ತೂ ನಾನು ದೂರ ಹೋಗಲ್ಲ. ಓಕೆನಾ? ಸೊ ಬನ್ನಿ ಇವತ್ತಿನ ಡೇ ಅನ್ನ ಸ್ಟಾರ್ಟ್ ಮಾಡುವ. 30 ಡೇಸ್ ವ್ಲಾಗ್ ಚಾಲೆಂಜ್ ಅಲ್ಲಿ ನಾವಿವತ್ತಿದ್ದೇವೆ 13th ಡೇ ಅಲ್ಲಿ. ಈ 13ನೇ ದಿನದಲ್ಲಿ ನಾನ್ ಯಾವ್ದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ನೀವು ಇರ್ಬೋದು ಮತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಮಾಡುವಂತಹ ಬ್ರೇಕ್ಫಾಸ್ಟ್ ಯಾವ್ದಂದ್ರೆ ಅದುವೇ ಆಲೂ ಪರಾಟ. ಸೊ ಆಲೂ ಪರಾಟ ಹೇಗ್ ಮಾಡುದು ಅದರ ಡೀಟೇಲ್ ರೆಸಿಪಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಯಾವ್ದನ್ನು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಬ್ರೇಕ್ಫಾಸ್ಟ್ ತುಂಬಾ ಸೂಪರ್ ಆಗಿ ಬರುತ್ತೆ. ಸೊ ಬನ್ನಿ ನಾವು ಹೋಗುವ ರೆಸಿಪಿ ಕಡೆಗೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೇನೆ. ಫಸ್ಟಿಗೆ ನೀವು ಆಲೂವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಅಂದರೆ ಪೊಟ್ಯಾಟೋವನ್ನು. ಇಲ್ಲಿ ನಾನು 4 ಪೊಟ್ಯಾಟೋವನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹಿಂಗನ್ನು ಹಾಕ್ಕೊಳ್ಳಿ, ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ, 1 ಕಾಯಿ ಮೆಣಸನ್ನು ಹಾಕಿ, 1/4 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಕು. ನೆಕ್ಸ್ಟ್ ಹಾಗೆಯೇ ಇಲ್ಲಿ ನಾನು ತಗೊಂಡಿರುವಂಥದ್ದು ಗರಂ ಮಸಾಲ ಒಂದು ಅರ್ಧ ಸ್ಪೂನು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಹಾಕಿದೆ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ ನಂತರ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಬೇಕು. ಇಲ್ಲಿ ನಾನು ಟೋಟಲ್ 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀರನ್ನು ಹಾಕ್ತಾ ಒಂದು ಚಪಾತಿ ಉಂಡೆ ಬರುವ ಹಾಗೆ ಮಾಡ್ತಾ ಹೋಗಬೇಕು.
ಚಪಾತಿ ಮುದ್ದೆ ಆದಾಗೆ ಚೆನ್ನಾಗಿ ಮುದ್ದೆ ಬಂದಿದೆ, ಉಂಡೆ ಆಗಿದೆ. ಸೊ ಇನ್ನು ಇದರಲ್ಲಿ ನಾವು ಒಂದೊಂದೇ ಉಂಡೆ ಮಾಡಿಕೊಂಡು ಚಪಾತಿ ಈ ಥರ ಲಟ್ಟಿಸಬೇಕು. ಯಾವ ಥರ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಜೋಳದ ಹಿಟ್ಟು ಉಂಟು. ಈ ಹಿಟ್ಟಿನ ಸಹಾಯದಿಂದ ನಾವು ಇದನ್ನ ಚೆನ್ನಾಗಿ ಲಟ್ಟಿಸ್ಬೇಕು. ಈ ತರ ಮಾಡಿ ಸ್ವಲ್ಪ ಕೆಳಗೆ ಹಾಕಿ ಈ ತರ ನೆಕ್ಸ್ಟ್ ಚೆನ್ನಾಗಿ ಸ್ಮೂತ್ ಆಗಿ ನಿಧಾನಕ್ಕೆ ಲಟ್ಟಿಸಿ. ಚಪಾತಿ ತರ ನೀವು ಇಲ್ಲಿ ಯಾವುದೇ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ, ಯಾಕಂದ್ರೆ ನೀವು ಪೊಟ್ಯಾಟೊ ಹಾಕಿರ್ತೀರಾ. ಆ ಪೊಟ್ಯಾಟೊ ಏನಾಗುತ್ತೆ ಅಂದ್ರೆ ತುಂಬಾನೇ ಸ್ಮೂತ್ ಆಗಿರುತ್ತೆ ಅಲ್ವಾ, ಹಾಗೆ ಇಷ್ಟು ಸಾಕು ನಿಮ್ಗೆ. ಜಾಸ್ತಿ ದೊಡ್ಡದೇನ್ ಮಾಡ್ಬೇಕಂತಿಲ್ಲ. ಹಾಗೆ ಬೇಕಿದ್ರೆ ನೀವು ಪ್ಯಾನ್ ಅಲ್ಲಿ ನೀವು ತವ ಇಡ್ತೀರಾ ಅಲ್ವಾ, ಅದ್ರಲ್ಲೇ ಬೇಕಿದ್ರೆ ನೀವೇನ್ ಮಾಡ್ಬೋದು, ಸ್ವಲ್ಪ ಅದನ್ನ ಒತ್ತಿ ಒತ್ತಿ ದೊಡ್ಡದು ಮಾಡ್ಬೋದು. ಹೇಗಂತ ನಾನು ತೋರಿಸ್ತೀನಿ. ತವ ಬಿಸಿ ಆದ ತಕ್ಷಣ ಆಯಿಲ್ ಅನ್ನ ಹಾಕಿ, ಆಯಿಲ್ ಸ್ಪ್ರೇ ಮಾಡಿದ ನಂತರ ಉಂಟಲ್ಲ, ನೀವು ಲಟ್ಟಿಸಿದಂತಹ ಪರಾಟ ಏನಿದೆ ಅದನ್ನ ಅದರ ಮೇಲೆ ಹಾಕಿ. ಇಲ್ಲಿ ನೀವು ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಬೋದು. ಯಾವ ರೀತಿ, ಈ ತರ ಲಟ್ಟಿಸಿ ಈ ತರ ಕೈಯಲ್ಲೇ ಇದನ್ನ ನೀವು ಸ್ವಲ್ಪ ಬೇಕಿದ್ರೆ ದೊಡ್ಡದು ಮಾಡ್ಬೋದು. ಏನು ರೌಂಡ್ ಅನ್ನ ನೋಡಿದ್ರಲ್ಲ, ಆಲೂ ಪರಾಟ ನಮ್ಮದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಕೊಳ್ಳಿ. ಇವತ್ತು ನನ್ನ ಹಸ್ಬೆಂಡಿಗೆ ನಾನು ಕೆಳಗೆ ತನಕ ಡ್ರಾಪ್ ಕೊಡಲಿಲ್ಲ, ಮೇಲೇ ನಿಂತು ವೆಯ್ಟ್ ಮಾಡಿ ನೋಡ್ತಾ ಇದ್ದೇನೆ. ಸೊ ಯಾವಾಗಲೂ ವೆಯ್ಟ್ ಮಾಡುವ ಹಾಗೆ. ಓಕೆ, ನನಗೆ ಬಾಯ್ ಹೇಳಿದರು. ಐ ಆಮ್ ಸೋ ಹ್ಯಾಪಿ. ಎಸ್, ನನ್ನ ಪತಿದೇವರು ಕೆಲಸಕ್ಕೆ ಹೋದರು. ಈಗ ನನ್ನ ಕೆಲಸ ಬಾಕಿ ಇದೆ, ಗುಡಿಸೋದು. ಸೊ ಗುಡಿಸ್ತಾ ನಿಮಗೆ ನನ್ನ ಗುಡಿಸುವ ಕಲೆಯನ್ನು ತೋರಿಸ್ತೇನೆ. ನಿನ್ನೆ ಸೋಫಾ ಕವರ್ ಒಗ್ಲಿಕ್ಕೆ ಹಾಕಿದ್ದೆ. ಅದರಲ್ಲಿ ಒಂದು ಸೈಡಿದ್ದು ಸೋಫಾ ಕವರ್ ನಿನ್ನೆನೇ ನೈಟ್ ಹಾಕಿದ್ದೆ. ಬಟ್ ಇದೆರಡರದ್ದು ಸ್ವಲ್ಪ ಒಣಗಲಿಕ್ಕೆ ಬಾಕಿತ್ತು, ಹಾಗೆ ಈಗ ಹಾಕ್ತಾ ಇದ್ದೇನೆ. ಈಗ ನಾನು ಇದರಲ್ಲಿ ಹೂ ತಗೊಂಡು ಬರ್ತೇನೆ ಕೆಳಗೆ ಹೋಗಿ. ಈಗ ಮಳೆಗಾಲ ಅಲ್ವಾ, ತುಂಬಾ ಜಾಸ್ತಿ ಹೂ ಆಗ್ತದೆ. ಹಾಗೆ ಹೋಗಿ ಬರ್ತೇನೆ ನಾನು. ತಗೊಂಡ್ ಬಂದೆ. ತುಂಬಾ ಇತ್ತಾಯ್ತಾ, ತುಂಬಾ ಇದೆ. ಆದ್ರೆ ಎಲ್ಲವನ್ನ ತರ್ಲಿಕ್ಕೆ ಆಗಲ್ಲ. ಫುಲ್ಲು ಮಳೆ, ನೀವು ನೋಡ್ಬೋದು, ಫುಲ್ಲು ಒದ್ದೆ ಆಗಿದ್ದೇನೆ. ಸೊ ಆದ್ರೂ ಸಹ ಬಿಡ್ಲಿಲ್ಲ. ಅಂಬ್ರೆಲ್ಲ ಹಾಕೊಂಡು ಹೋಗಿದ್ರೆ ಒಳ್ಳೇದಿತ್ತು. ಪರವಾಗಿಲ್ಲ, ಎಷ್ಟು ಸಿಕ್ತಲ್ಲ ಸಾಕು. ದೇವ್ರಿಗೆ ದೀಪ ಇಡುವಾಗ ಒಂದು ಹೂ ಇಡ್ಲಿಕ್ಕಂತೂ ಖುಷಿ ಆಗ್ತದೆ. ಅದಕ್ಕೋಸ್ಕರ ಬನ್ನಿ ಈಗ ದೀಪ ಇಡ್ಲಿಕ್ಕೆ ಹೋಗ್ತೇನೆ. ದೇವರಿಗೆ ಹೂವಂತೂ ಇಟ್ಟೆ, ಇನ್ನು ದೀಪ ಇಡುವ. ನಾನು ಗುಡಿಸಿದ ನಂತರನೇ ದೀಪ ಇಡೋದು, ಯಾಕಂದರೆ ಅದೊಂದು ಕ್ರಮ ಹೇಳ್ತಾರೆ. ಯಾವಾಗಲೂ ನಾವು ಮನೆ ಕ್ಲೀನ್ ಮಾಡಿದ ನಂತರ ದೀಪವನ್ನು ಇಡಬೇಕು ಅಂತ. ಸೊ ಹಾಗೆ ನನ್ನ ತಿಂಡಿ ಕೂಡ ಇನ್ನಾಗಬೇಕು. ದೀಪ ಇಟ್ಟ ನಂತರ ನನ್ನದೆಲ್ಲ ಕೆಲಸ ಸ್ಟಾರ್ಟ್. ಈಗ ನಾನು ತಿಂಡಿ ತಿನ್ಬೇಕು. ಸೊ ನಂದು ತಿಂಡಿ ಈಗ ಸ್ಟಾರ್ಟ್ ಆಗ್ತದೆ. ಬನ್ನಿ, ನಿಮ್ಗೆ ಹೇಗಾಗಿದೆ ಪರೋಟ, ಆಲೂ ಪರೋಟ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೇನೆ. ಬನ್ನಿ. ಓಕೆ, ಟೇಸ್ಟ್ ಮಾಡುವ. ಪರಾಟ ರೆಡಿ, ಚಟ್ನಿ
ಯಾವ ಚಟ್ನಿ ಅಂತ ಅನ್ಕೊಂಡ್ರಿ? ಇದು ನಾನು ಆವತ್ತೊಮ್ಮೆ ಮಾಡಿದೆ ನೋಡಿ, ಕೊರಿಯಾಂಡರ್ ಲೀವ್ಸ್ ಇದ್ದು ಚಟ್ನಿ. ಸೂಪರ್ ಟೇಸ್ಟ್ ಬರುತ್ತೆ. ನೀವು ನೋಡ್ಲಿಲ್ಲ ಆ ರೆಸಿಪಿ ಅಂತ ಇದ್ರೆ ಬೇಗ ಹೋಗಿ ನೋಡಿ. ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ ಅಂತೂ ಹೇಗ್ ಮಾಡುದು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಅದರಲ್ಲಿ ಹಾಕಿದ್ದೇನೆ, ಆಯ್ತಾ? ಸೊ ಈಗ ಇದ್ರೊಟ್ಟಿಗೆ ಈ ಚಟ್ನಿ ಮ್ಯಾಚ್ ಆಗುತ್ತಾ ಅಂತ ನೋಡುವ. ಆಲ್ಮೋಸ್ಟ್ ಆಗಿ ಏನಂದ್ರೆ, ನೀವು ಉಂಟಲ್ಲ, ಕೊರಿಯಾಂಡರ್ ಲೀವ್ಸ್ ಇದು ಚಟ್ನಿ ಯಾವುದಕ್ಕೂ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ಇಲ್ಲಿ ನೋಡಿ ನಮ್ಮ ಪರಾಟ, ಸಾರಿ ನಾನು ಕಟ್ ಮಾಡಿದೆ ತೋರಿಸ್ಲಿಲ್ಲಲ್ಲ, ನೋಡಿ ಚೆನ್ನಾಗಿ ಬಂದಿದೆ ಪರಾಟ. ನೋಡುವ ಟೇಸ್ಟ್ ಹೇಗೆ ಬಂದಿದೆ ಅಂತ. ಸೂಪರ್. ನೀವು ಅನ್ಕೊಳ್ಬಹುದು ಇವಳು ಯಾವುದು ರೆಸಿಪಿ ಮಾಡಿದ್ರು ಕೂಡ ಸೂಪರ್ ಸೂಪರ್ ಅಂತ ಹೇಳ್ತಾಳೆ, ಇವಳನ್ನು ಹೇಗೆ ನಂಬುದು ಅಂತ. ಒಂದ್ ದಿವಸ ನನ್ನ ಪತಿದೇವನ ಹತ್ರನೇ ನಾನು ನಿಮ್ಗೆ ರಿವ್ಯೂ ಕೇಳಿಸ್ತೇನೆ, ಆಯ್ತಾ? ಬಟ್ ಅವ್ರು ಇವತ್ತು ಬೆಳಿಗ್ಗೆ ತಿಂದು ಹೋದ್ರು, ಟೇಸ್ಟ್ ಸೂಪರ್ ಆಗಿದೆ ಅಂತ ಹೇಳಿದ್ರು. ವಿಷಯ ನಿಮ್ಗೆ ಹೇಳ್ತೇನೆ ಇಲ್ಲೇ. ಇವತ್ತೇನಾಯ್ತಂದ್ರೆ, ನನ್ನ ಹಸ್ಬೆಂಡ್ ವರ್ಕಿಗೆ ಹೋಗ್ತಾರಲ್ಲ, ಅವರು ಕೆಲವು ದಿವಸ ಸೈಟಿಗೆ ಹೋಗ್ತಾರೆ ಕೆಲಸಕ್ಕೆ, ಕೆಲವೊಮ್ಮೆ ಆಫೀಸಿಗೆ ಹೋಗ್ತಾರೆ. ಆದ್ರೆ ಇವತ್ತು ನಾನು ನಿನ್ನೆ ಕೇಳಿದ್ದೆ ಅವ್ರ ಹತ್ರ ನೈಟಲ್ಲಿ, ನಿಮ್ಗೆ ನಾಳೆ ಕೆಲಸ ಇಲ್ಲಿ ಸೈಟ್ ಅಲ್ಲ ಆಫೀಸ್ ಅಲ್ಲ ಅಂತ. ಯಾಕಂದ್ರೆ ಸೈಟಲ್ಲಿ ಇದ್ರೆ ಸ್ವಲ್ಪ ಲೇಟ್ ಆಗಿ ಹೋಗ್ಬೋದು, ಅದೇ ಆಫೀಸಲ್ಲಿ ಇದ್ರೆ ಬೇಗ ಹೋಗ್ಬೇಕಾಗ್ತದೆ. ಅದಕ್ಕೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಅಲ್ಲಿ ಸೈಟ್ ಅಲ್ಲಿ ಅಂತ. ಅದಕ್ಕೆ ನಾನು ಸುಮ್ಮನಾದೆ, ಓ ಪರವಾಗಿಲ್ಲ ಸೈಟ್ ಅಲ್ಲಿ ಅಲ್ಲ, ಸೊ ಆರಾಮದಲ್ಲಿ ತಿಂಡಿ ಮಾಡ್ಬೋದು ಅಂತ ಬೆಳಿಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಹಾಗೆ ಆರಾಮದಲ್ಲಿ ತಿಂಡಿ ಮಾಡ್ತಾ ಇದ್ದೆ. ಸೊ ಇವರು ಮತ್ತೆ ಹೇಳ್ತಾ ಇದ್ದಾರೆ, ನಂಗೆ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು, ನಿಂದು ಆಗ್ಲಿಲ್ವಾ ಅಂತ. ಸೊ ರಪ್ಪ 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 ಮಾಡ್ತಾ ಆಯ್ತಾ, ಹೇಗೆ ಮಾಡಿದೆ ಅಂತ ಗೊತ್ತಿಲ್ಲ. ಒಂದು 10 ಮಿನಿಟ್ಸ್ ಒಳಗೆ ಒಂದು 15 ಮಿನಿಟ್ಸ್ ತಗೊಂಡೆ ಅಷ್ಟೇ. ರಪ್ಪ ರಪ್ಪ ಟಿಫಿನ್ಗೆಲ್ಲ ರೆಡಿ ಮಾಡಿ, ದೋಸೆ ಇದು ಪರಾಟ ರೆಡಿ ಮಾಡಿ, ಚಟ್ನಿ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಅವರು 2 ಅಂದ್ರೆ ತಿನ್ಲಿಕ್ಕೂ ಇರ್ಲಿಲ್ಲ, ನಾನು ಹೋಗ್ತೇನೆ ಅಂತ. ಸೊ ಪರಾಟ ಮಾಡಿ ರಪ್ಪ ಕೊಟ್ಟೆ. ಅದನ್ನ ಒಂದು ಪರಾಟ ಟೇಸ್ಟ್ ಮಾಡಿದ್ರೆ ಆಯ್ತಾ. ಟೇಸ್ಟ್ ಮಾಡಿದ ನಂತರ ಅವರಿಗೆ ಓ ಸೂಪರ್ ಬಂದಿದೆ, ಮತ್ತೆ ಆಫೀಸಿಗೆ ಹೋಗ್ಲಿಕ್ಕೆ ಮನ್ಸಿಲ್ಲ. ಸೊ ಹಾಗಾಗಿ ವೇಟ್ ಮಾಡಿದ್ರು. ನೀನು ಯಾಕೆ ನಂಗೆ ತಿನ್ನಿಸಿದೆ, ಈಗ ನಂಗೆ ಇನ್ನೊಂದು ತಿನ್ಬೇಕಂತ ಅನಿಸ್ತಾ ಉಂಟು, ನಂಗೆ ಲೇಟ್ ಕೂಡ ಆಗಿದೆ ಅಂತ ರಪ್ಪ ರಪ್ಪ ಮಾಡಿ 2 ಪರಾಟ ಕೊಟ್ಟೆ. ಸೊ ತಿಂದ್ರು, ಮತ್ತೆ ರಿವ್ಯೂ ಕೊಟ್ರು ಸೂಪರ್ ಆಗಿದೆ ಅಂತ. ಇನ್ನು ಉಳ್ದ ಪರಾಟದ ಹಿಟ್ಟು ಉಂಟಲ್ಲ, ಅದನ್ನ ಹಾಗೇನೆ ಇಡು, ಸಂಜೆ ನನ್ಗೆ ಬೇಕು ಅಂತ ಸೊ ನಿಮ್ಗೆ ನಾನು ನನ್ನ ರಿವ್ಯೂ ನಾನು ಕೊಡ್ತೇನೆ, ಬಟ್ ನನ್ನ ಹಸ್ಬೆಂಡ್ ರಿವ್ಯೂ ಕೂಡ ಹೇಗಿರುತ್ತೆ ಅಂತ ಇನ್ನೊಂದು ಬ್ಲಾಗ್ ಅಲ್ಲಿ ತೋರಿಸ್ತೇನೆ, ಆಯ್ತಾ? ಅಂದ್ರೆ ಅವರು ಅವಸರದಲ್ಲಿ ಇರ್ತಾರೆ ಕೆಲ್ಸದ್ದು. ಇನ್ನೊಂದು ಬ್ಲಾಗ್ ಅಲ್ಲಿ ನಂದು ತಿಂಡಿ ಬೇಗ ಆದ್ರೆ ಅವರಿಗೆ ಕೊಟ್ಟು ಅದರ ರಿವ್ಯೂ ಅವರ ಹತ್ರ ಹೇಳಿಸ್ತೇನೆ, ಆಯ್ತಾ? ಹಾಗೆ ಸೊ ಅವರೇ ಹೇಳಿದ್ರು ಇವತ್ತು ಪರಾಟ ಸೂಪರ್ ಅಂತ. ಸಾಕಾ? ಕೆಲವೊಬ್ಬರಿಗೆ ಏನ್ ಅನಿಸ್ತದೆ ಗೊತ್ತಾ, ಇವಳು ಸುಮ್ಮನೆ ಹೇಳುದು ಅಂತ. ನಿಜ ಹೇಳ್ತೇನೆ, ಈ ಪರಾಟ ಎಂತ ಆಲೂ ಪರಾಟ, ಪೊಟ್ಯಾಟೋದಿಂದ ಏನ್ ಪರಾಟ ಮಾಡ್ತೀರಲ್ಲ, ಸೂಪರ್ ಬರುತ್ತೆ. ನೀವು ಟ್ರೈ ಮಾಡಿ, ನಂಗಂತೂ ಇಷ್ಟ ಆಯ್ತು. ಅದ್ಭುತ. ನೀವು ಸಹ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ನೀವು ಈ ರೆಸಿಪಿಯನ್ನ ಮುಂಚೆ ಯಾವಾಗಾದ್ರೂ ಟ್ರೈ ಮಾಡಿದ್ರ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಬೋದು, ಓಕೆನಾ? ಕಸಗೊಂಡೋಗುವವರು ಬಂದಿದ್ದಾರೆ, ಆದ್ರೆ ಅಷ್ಟೊಂದು ವೇಸ್ಟೇಜ್ ಇಲ್ಲ. ಆದ್ರೂ ಹೋಗಿ ಕೊಟ್ಟು ಬರುದು, ಯಾಕಂದ್ರೆ ಮತ್ತೆ ಏನಾಗುತ್ತೆ ಗೊತ್ತಾ, ಅದು ಸ್ಮೆಲ್ ಜಾಸ್ತಿ ಬರುತ್ತೆ. ನಿಮ್ದು ವೆಟ್ ವೇಸ್ಟ್ ಏನಿದೆ ಅದ್ರದ್ದು ಸ್ಮೆಲ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಈಗ ಕೊಡ್ಲಿಕ್ಕೆ ಹೋಗ್ಬೇಕು ನಂಗೆ, ಅಷ್ಟೇನಿಲ್ಲ ಕಸ. ಓಕೆ, ನಾನು ಹೋಗ್ತೇನೆ, ಬಾಯ್. ಎಸ್, ಕಸ ಕೊಟ್ಟು ಬಂದೆ. ವಿಷಯ ಏನಂದ್ರೆ, ಯಾರದ್ದು ಕೂಡ ವೇಸ್ಟೇಜ್ ಅಷ್ಟು ಇರಲ್ಲ, ಆದ್ರೂ ಕೂಡ ಕೊಡ್ತಾರೆ. ಯಾಕೆ ಹೇಳಿ, ಅದು ಏನ್ ಗೊತ್ತಾ, ಸೊಳ್ಳೆ ಇರುತ್ತೆ, ಸಣ್ಣ ಸಣ್ಣದು ಸೊಳ್ಳೆ ಅಲ್ಲ, ಅದೊಂದು ಬರುತ್ತೆ ನೋಡಿ, ವೇಸ್ಟಿಗೆ ಬರುತ್ತೆ ನೋಡಿ, ಒಂದು ಸಣ್ಣ ಟೈಪಲ್ಲಿ ಸೊಳ್ಳೆ. ಸೊ ಅದು ಜಾಸ್ತಿ ಆಗ್ತದೆ ಇಲ್ಲಿ, ತುಂಬಾ ಬರ್ತದೆ ಅದು. ನೋಡಿ ಇಲ್ಲಿ ನಿಮ್ಗೆ ಕ್ಯಾಮರಾದಲ್ಲಿ ನೋಡಿ, ಆ ಕಡೆ ಹೋಗುದು ಕಾಣ್ಬೋದು. ಸೊ ಅದು ವೆಟ್ ವೇಸ್ಟ್ ಇದ್ರೆ ಉಂಟಲ್ಲ, ತುಂಬಾ ಜಾಸ್ತಿನೇ ಬರ್ತದೆ. ಸೊ ಎಲ್ರು ಅದಕ್ಕೋಸ್ಕರನೇ ಕೊಡ್ತಾರೆ.
ಈಗ ನಾನ್ ಸಹ ಕೊಟ್ಟು ಬಂದೆ. ಇವತ್ತು ನೀರು ಹಾಕ್ಬೇಕಂತಾನೆ ಇಲ್ಲ, ಯಾಕಂದ್ರೆ ನಿನ್ನೆ ಮಳೆ ಬಂದಿದೆ, ನೋಡುವ ಹೇಗಾಗಿದೆ ಅಂತ. ವಾವ್ ಗೈಸ್, ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನಿನ್ನೆ ಹಾಗೆ ಮೊನ್ನೆ ಬ್ಲಾಗಿಗಿಂತ. ನಾನ್ ಬೆಳೆಸಿದ ಕೊತ್ತಂಬರಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ 30 ಡೇಸ್ ಚಾಲೆಂಜ್ ಮುಗಿಯುವ ಒಳಗೆ ಉಂಟಲ್ಲ, ನಂದು ಕೊತ್ತಂಬರಿ ಸೊಪ್ಪು ಒಳ್ಳೆ ರೀತಿ ಬೆಳವಣಿಗೆ ಬಂದ್ರೆ 30 ಡೇಸ್ ಒಳಗೇನೆ, ಅಂದ್ರೆ ಆ ವ್ಲಾಗಿನ ಒಳಗೇನೆ ಚೆನ್ನಾಗಿ ಬಂದ್ರೆ ಉಂಟಲ್ಲ, ನಾನು ಅದರದ್ದೊಂದು ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಬೇಕಂತ ಇದ್ದೇನೆ. ಗೊತ್ತಿಲ್ಲ ಯಾವಾಗ ಬೆಳೀತದೆ ಅಂತ. ಒಂದು ವೇಳೆ 30 ಡೇಸ್ ವ್ಲಾಗ್ನ ಒಳಗೇನೆ ಒಳ್ಳೆ ರೀತಿ ಸೊಪ್ಪು ಬಂದ್ರೆ ಉಂಟಲ್ಲ, ಅದಕ್ಕೊಂದು ಸ್ಪೆಷಲ್ ಏನಾದ್ರೂ ಮಾಡುವ. ಇವತ್ತು ನಾನು ನಿಮ್ಗೆ ಇನ್ನೊಂದು ರೀತಿಯ ಪ್ಲಾಂಟ್ ಅನ್ನ ಯಾವ ರೀತಿ ನಾವು ಬಿತ್ತನೆ ಮಾಡಬಹುದು ಅಂತ ತೋರಿಸ್ತೇನೆ. ಅದು ಯಾವ್ದು ಅಂತಾನು ನಾನು ನಿಮ್ಗೆ ಹೇಳ್ತೇನೆ, ಆಯ್ತಾ? ಯಾವ್ದಂದ್ರೆ ನಾನು ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದೇನೆ ಟೊಮ್ಯಾಟೊ ಬೀಜದಿಂದ ಯಾವ ರೀತಿ ಟೊಮ್ಯಾಟೊ ಪ್ಲಾಂಟ್ ಅನ್ನ ನಾವು ಗ್ರೋ ಮಾಡಬಹುದು ಅಂತ. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ತೇನೆ, ಬನ್ನಿ. ಇಲ್ಲಿ ಏನಂದ್ರೆ, ಇನ್ನೊಂದು ವಿಷಯ ನಂಗೆ ಮೇನ್ ಆಗಿ ನನ್ನ ನೇಬರ್ ಆಂಟಿ ಇದ್ದು ಇಷ್ಟ ಆದದ್ದು ಏನಂದ್ರೆ, ಅವ್ರು ಯಾವುದೇ ರೀತಿ ನೀವು ನೋಡಿರ್ಬೋದು ಟ್ಯಾರೆಸ್ ಅಲ್ಲಿ ಯಾವುದೇ ರೀತಿ ವೆಜಿಟೇಬಲ್ಸ್ ಹಾಕಿದ್ರು ಕೂಡ ಪಾಟ್ ಹೊಸತಾಗಿ ತಂದು ಅದಕ್ಕೆ ಗಿಡ ಎಲ್ಲ ಹಾಕ್ತಾ ಇಲ್ಲ, ಗಿಡವನ್ನ ಮಾಡ್ತಾ ಇಲ್ಲ. ಅವರು ಏನ್ ಮಾಡ್ತಾ ಇದ್ದಾರೆ, ಯಾವ್ದು ವೇಸ್ಟೇಜ್ ಇದೆ ಅದನ್ನ ಯೂಸ್ ಮಾಡಿ ಅವರು ಏನು ಬೀಜವನ್ನ ಹಾಕಿ ಅದರಿಂದ ಫಸಲನ್ನ ಕಾಣ್ತಾ ಇದ್ದಾರೆ. ಸೊ ನಾನು ಕೂಡ ಯೋಚನೆ ಮಾಡಿದೆ, ಯಾಕೆ ಟೊಮ್ಯಾಟೊ ಬೀಜವನ್ನ ನಾನು ನನ್ನ ಮನೆಯಲ್ಲಿರುವಂತ ಐಸ್ ಕ್ರೀಮ್ ಡಬ್ಬಕ್ಕೆ ಹಾಕಿ ನಾವ್ಯಾಕೆ ಅದನ್ನ ಪ್ಲಾಂಟ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನನ್ನ ಹತ್ರ ಒಂದು ಐಸ್ ಕ್ರೀಮ್ ಡಬ್ಬ ಇದೆ, ಓಕೆನಾ? ಸೊ ಯಾವ್ದಂತ ಹೇಳ್ತೇನೆ, ಮಾರೆ ನೋಡಿ. ನನ್ನ ಹತ್ರ ಇರುವಂತಹ ಐಸ್ ಕ್ರೀಮ್ ಡಬ್ಬ ಇದು, ಆಯ್ತಾ? ಡೈರಿ ಡೇ ಅವರದ್ದು ಐಸ್ ಕ್ರೀಮ್ ಡಬ್ಬ ನನ್ನ ಹತ್ರ ಇದೆ. ಸೊ ಈ ಐಸ್ ಕ್ರೀಮ್ ಡಬ್ಬದಿಂದ ನಾವು ಪ್ಲಾಂಟ್ ಅನ್ನ ಗ್ರೋ ಮಾಡಬಹುದಾ ಅಂತ ನೋಡುವ. ಯಾಕಾಗಲ್ಲ? ಈಗ ನೋಡಿ, ನಾವು ಅಂಗಡಿಯಿಂದ ತರುವಂತಹ ಪಾಟ್ ಯಾವ ರೀತಿ ಇರ್ತದೆ, ಇದೇ ರೀತಿ ಇರುತ್ತೆ. ಅಲ್ಲಿ ಮಾತ್ರ ಲೇಬಲ್ ಕಲರ್ ಎಲ್ಲ ಇರಲ್ಲ ಅಷ್ಟೇ ಡಿಫ್ರೆನ್ಸ್. ಮತ್ತೆ ಪ್ಲಾಸ್ಟಿಕ್ ಇದ್ದೇ ಇರೋದು ಅಲ್ವಾ? ಸೊ ನಾನು ಇದ್ರಲ್ಲೇ ಟೊಮ್ಯಾಟೊವನ್ನ ಗ್ರೋ ಮಾಡಿ ಅದು ಸ್ವಲ್ಪ ದೊಡ್ಡ ಗಿಡ ಆಗುವಾಗ ಅದಕ್ಕೆ ಇದ್ರಲ್ಲಿ ಸ್ಪೇಸ್ ಆಗದೇ ಇರದಾಗ ಬೇಕಿದ್ರೆ ಬೇರೆ ಪಾಟಿಗೆ ನಾವು ಶಿಫ್ಟ್ ಮಾಡುವ. ಅಷ್ಟರವರೆಗೆ ಟ್ರಯಲ್ ಮಾಡ್ಲಿಕ್ಕೆ ಇದು ಬೆಸ್ಟ್. ಸೊ ನಾನು ಕಲಿತೇನೆ, ನಿಮ್ಗೂ ಹೇಳ್ಕೊಡ್ತೇನೆ, ನೀವು ಕೂಡ ನನ್ನೊಟ್ಟಿಗೆ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದನ್ನ ನೋಡಿದ ತಕ್ಷಣ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾಕೆ ನಾವು ಹೊರಗಿಂದನೇ ವೆಜಿಟೇಬಲ್ಸ್ ಅನ್ನ ತರಬೇಕು, ನಮ್ಮ ಮನೆಯಿಂದನೇ ನಾವು ಮಾಡ್ಬೋದಲ್ವಾ? ಸೊ ಅದಕ್ಕೆ ನನ್ನ ಮನೆಯಲ್ಲಿ ಅಷ್ಟೇನು ಸ್ಪೇಸ್ ಇಲ್ಲ, ಆದ್ರೂ ಕೂಡ ನೋಡುವ, ಒಂದು ಟ್ರೈ ಮಾಡುವ ಅಂತ ಒಂದು ಇಂಟ್ರೆಸ್ಟ್, ಆಯ್ತಾ? ಮತ್ತೆ ನಿಮ್ಗೂ ಕೂಡ ಹೇಳಿಕೊಡುವ ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಟೊಮ್ಯಾಟೊ ಬೀಜವನ್ನ ಹೇಗೆ ಬಿತ್ತನೆ ಮಾಡ್ಬೇಕು ಅಂತ, ಓಕೆನಾ? ಫಸ್ಟಿಗೆ ಇಲ್ಲಿ ನಾವು ನಾನು ನಿಮ್ಗೆ ಮುಂಚೆ ಬ್ಲಾಗ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನೋಡಿ, ನಿನ್ನೆ ಬ್ಲಾಗ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಇಲ್ಲಿ ನಾವು ಫಸ್ಟಿಗೆ ಒಂದು ಲೇಯರ್ ಕಲ್ಲನ್ನ ಹಾಕ್ಬೇಕು. ಸೊ ನನ್ನ ಹತ್ರ ಕಲ್ಲಿಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೇನೆ ಗೊತ್ತಿದೆ ಅಲ್ವಾ? ಎಂತ ಗೆರಟೆಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಬನ್ನಿ ಫಸ್ಟಿಗೆ ಅದನ್ನ ಮಾಡುವ. ಇಲ್ಲಿ ನನ್ನ ಹತ್ರ ಇದೆ ಒಂದೊಂದು ಪೀಸ್ ನಿನ್ನೆ ಉಳಿದ್ರಲ್ಲಿ. ಮತ್ತೊಂದು ವಿಷಯ, ಇಲ್ಲಿ ನಾನು ಹೋಲ್ ಮಾಡಿದ್ದೇನೆ, ಆಯ್ತಾ? ನೀವು ಕೂಡ ಹಾಗೆ ಐಸ್ ಕ್ರೀಮ್ ಡಬ್ಬ ಇದ್ರೆ ಅಲ್ಲಿ ಹೋಲ್ ಮಾಡಿ ಇಡಿ, ಯಾಕಂದ್ರೆ ನೀರು ಕರೆಕ್ಟ್ ಆಗಿ ಹೊರಗೆ ಬರ್ಬೇಕು, ಹೆಚ್ಚಾದ ನೀರು. ದೊಡ್ಡ ದೊಡ್ಡ ಹೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆ? ಒಂದು 3 ಹೋಲ್ ಮಾಡಿ ಇಟ್ಟರೆ ಸಾಕು. ಸೊ ಇಲ್ಲಿ ಕಲ್ಲಿನ ಬದಲಿಗೆ ನಾನು ಗೆರಟೆಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಗೆರಟೆ ಅಲ್ವಾ ಇರೋದು, ನಿನ್ನೇನ ಹೇಳಿಕೊಟ್ರು ಹಸ್ಬೆಂಡ್, ನಂಗೆ ಮರ್ತೋಯ್ತು. ಓಕೆ, ಇದನ್ನ ಇಡಿ ಹೀಗೆ. ನಮ್ಮ ಆ ಕಡೆ ತುಳುವಲ್ಲಿ ಇದನ್ನ ತಿಪ್ಪಿ ಅಂತ ಹೇಳ್ತೇವೆ. ಇದಕ್ಕೆ ತುಂಬಾ ಕಾಸ್ಟ್ಲಿ ರೇಟ್ ಈಗ, ಅದಕ್ಕೆ ನಂಗೆ ಬಿಸಾಡ್ಲಿಕ್ಕೆ ಇಷ್ಟ ಇಲ್ಲ, ಯೂಸ್ ಆಗ್ಲಿ ಅಂತ. ಇದು ಸ್ವಲ್ಪ ದೊಡ್ಡದಾಗಿದೆ, ಪರವಾಗಿಲ್ಲ, ಸದ್ಯಕ್ಕೆ ಮಾಡುವ ಏನಾದ್ರು. ಓಕೆ ಗೈಸ್, ನಾನು ಜಾಸ್ತಿ ಇಡ್ಲಿಕ್ಕೆ ಹೋಗ್ಲಿಲ್ಲ, 3 ಪೀಸನ್ನ ಇಟ್ಟಿದ್ದೇನೆ.
ನಾನು ಇದಕ್ಕೆ ಮಣ್ಣು ಹಾಕ್ಲಿಕ್ಕೆ ಫುಲ್ ರೆಡಿಯಾಗಿ ಬಂದಿದ್ದೇನೆ ಆಯ್ತಾ. ಅಂದ್ರೆ ಕೋಕೋಪೀಟ್ ಹಾಗೇನೆ ಸಾಯಿಲ್ ಮಣ್ಣು ಹಾಗೇನೆ ಫರ್ಟಿಲೈಸರ್ ಇರುವಂತ ಏನು ಮಣ್ಣಿದೆ ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸೊ ಒಂದು ಫುಲ್ ಅದನ್ನೇ ಹಾಕಿಕೊಂಡು ಹೋಗ್ತೇನೆ, ಮತ್ತೆ ಸೀಡ್ಸ್ ಅನ್ನ ಹಾಕುವ ಆಯ್ತಾ. ಇಲ್ಲಿ ಮಣ್ಣಿದೆ ನನ್ನ ಹತ್ರ, ಸೊ ನಾನಿಲ್ಲಿ ಎಲ್ಲ ಕಡೆ ಹಾಕ್ತಾ ಇದ್ದೇನೆ ಮಣ್ಣೆಲ್ಲ. ಸೊ ಫಸ್ಟಿಗೆ ಚೆನ್ನಾಗಿ ಮಣ್ಣು ಹಾಕಿದೆ ನಾನು. ಇನ್ನೊಂದ್ಸಲ ಮಣ್ಣನ್ನ ಹಾಕುವ ಸ್ವಲ್ಪ. ಈ ತರ ನಿಧಾನವಾಗಿ ಒತ್ತುತ್ತಾ ಹೋಗ್ಬೇಕಾಯ್ತಾ. ಇಷ್ಟು ಮಣ್ಣು ಸಾಕು. ನೀವು ಈ ತರ ಫಿಕ್ಸ್ ಆಗಿ ಕುತ್ಕೊಳ್ಳಿಕ್ಕೆ ಅದನ್ನ ನೆಲಕ್ಕೆ ಬಡಿತಾ ಇದ್ರೆ ಚೆನ್ನಾಗಿ ಕುತ್ಕೊಂಡು ಬೀಳುತ್ತೆ ಆ ಮಣ್ಣೆಲ್ಲ. ಸೊ ಈಗ ನಾವು ಸೀಡ್ಸ್ ಅನ್ನ ಹಾಕುವ ಟೈಮ್ ಬಂತು. ಓಕೆ, ಇಲ್ಲಿ ನಾನು ಟೊಮ್ಯಾಟೊ ತಗೊಂಡಿದ್ದೇನೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದರ ಸೀಡ್ಸ್ ಅನ್ನ ತೆಗೆದು ಒಣಗಿಸಿ ಮತ್ತೆ ಅದನ್ನ ಹಾಕ್ತಾರೆ. ಬಟ್ ಇಲ್ಲಿ ನಾನು ಇದನ್ನೇ ಕಟ್ ಮಾಡಿ ಇದ್ರದ್ದೇ ಫಸ್ಟಿಗೆ ಹಾಕ್ತಾ ಇದ್ದೇನೆ ಸೀಡ್ಸ್. ನೋಡುವ ಹೇಗಾಗುತ್ತಾ ಇಲ್ವಾ ಅಂತ ಟ್ರೈ ಮಾಡುವ. ಸೊ ನೋಡಿ, ಸೀಡ್ಸ್ ಇದೆ ಅಲ್ವಾ ಅದ್ರೊಳಗೆ. ಈಗ ಹೀಗೆ ಹೊರಗೆ ಹಾಕ್ತಾ ಬನ್ನಿ. ಸೊ ಎಲ್ಲವನ್ನ ಒಂದೊಂದೇ ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗುವ. ಓಕೆ ಗೈಸ್, ಈಗ ನೀವೇನ್ ಮಾಡಿ ಅಂದ್ರೆ ಇದಕ್ಕೆ ಮಣ್ಣನ್ನ ಹಾಕಿ ಆಯ್ತಾ. ಈಗ ನಾನು ಸ್ಪ್ರೇ ಬಾಟಲ್ ಅಲ್ಲಿ ನೀರನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ. ರೆಡಿ ಆಗಿದೆ. ಕೆಳಗೊಂದು ಟ್ರೇ ಇಡಿ ಆಯ್ತಾ, ಇಲ್ಲದ್ರೆ ನೀರು ನೀವು ಹಾಕಿದ್ದೆಲ್ಲ ಕೆಳಗೆ ಹೋದ್ರೆ ನಿಮ್ಮ ಫ್ಲೋರ್ ಫುಲ್ ಹಾಳಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಟ್ರೇ ಕೂಡ ಯಾವ್ದು ಯೂಸ್ ಮಾಡ್ತಾ ಇದ್ದೇನೆ ಅಂತ ತೋರಿಸ್ತೇನೆ. ಟ್ರೇ ಬಂದ್ಬಿಟ್ಟು ಇದು ಆಯ್ತಾ. ಯಾವ್ದ್ರಲ್ಲಿ ಸಿಕ್ಕಿದಂದ್ರೆ ಇಲ್ಲಿ ಫಿಶ್ ಮಾರ್ಕೆಟ್ ಅಲ್ಲಿ ಇದ್ರಲ್ಲೇ ಕವರ್ ಮಾಡಿ ಫಿಶ್ ಕೊಡುದಾಯ್ತಾ. ಎಷ್ಟು ಉಳಿದಿದೆ, ಸೊ ಅದನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡುದು. ಅದಕ್ಕೋಸ್ಕರ ಇದನ್ನ ಇದರ ಮೇಲೆ ಕೆಳಗಿಟ್ಟು ಹೀಗೆ ಈಗ ನಾವಿದನ್ನ ಹೊರಗಿಟ್ಟು ಬರುವ. ಬನ್ನಿ, ಇದನ್ನ ಕೆಳಗೆ ಇಡುವ, ಮತ್ತೆ ಬೇಕಿದ್ರೆ ಮೇಲೆ ಇಡ್ಬೋದು ಗಿಡ ಬಂದ್ಮೇಲೆ. ಯಾಕಂದ್ರೆ ಈಗ ಮಳೆ ಅಲ್ವಾ, ತುಂಬಾ ನೀರು ಬಿದ್ರೆ ಅದಕ್ಕೋಸ್ಕರ. ನಮ್ ಗಿಡ ನೋಡಿ ಅದರ ಬದಿಯಲ್ಲಿ ಇಟ್ಟಿದ್ದೇನೆ ಕೊತ್ತಂಬರಿ ಸೊಪ್ಪು, ಬದಿಯಲ್ಲಿ ಟೊಮ್ಯಾಟೊ. ಎಸ್, ನೋಡಿದ್ರಲ್ಲ ಟೊಮ್ಯಾಟೊ ಪ್ಲಾಂಟಿಂಗ್ ಹೇಗ್ ಮಾಡುದಂತ ನಿಮ್ಗೆ ನಾನು ಸ್ವಲ್ಪ ನಂಗೆ ಗೊತ್ತಿರುವಷ್ಟು ಹೇಳ್ಕೊಟ್ಟೆ. ಇನ್ನು ಅದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡುವ. ಏನು ಮೊಳಕೆ ಬರ್ಬೋದಾ ಇಲ್ವಾ ಅಂತ ನಂಗಂತೂ ಗೊತ್ತಿಲ್ಲ. ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡುದು, ನೋಡುವ. ನಿಮಗೆ ಮುಂದೆ ಬರುವಂಥ ಎಲ್ಲ ವ್ಲಾಗ್ಸಲ್ಲಿ ಅದರ ಅಪ್ಡೇಟ್ ಕೊಡ್ತಾ ಇರ್ತೇನೆ ಆಯಿತಾ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಯಿತಾ. ಓಕೆ, ಇನ್ನು ನಾವು ಸಿಗುವ ನಾಳೆ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.